ತ್ಯಾಗವನ್ನು ಯಾವಾಗ ಮಾಡ್ತಾನೆ ಆ ಗಾಂಧಿ ಆಗ್ತಾನೆ. ಅಧಿಕಾರವನ್ನು ತ್ಯಾಗ ಮಾಡಿದಾಗ ಸೋನಿಯಾ ಗಾಂಧಿ ಅವ್ರು ಆಗ್ತಾರೆ. ತ್ಯಾಗ ಮಾಡಬೇಕು, ಅದನ್ನು ತ್ಯಾಗ ಮಾಡೋ ಜೊತೆ ಜನರಿಗೆ ಒಳ್ಳೆಯ ಕೆಲಸ ಮಾಡಬೇಕು. ಇದಾದ ಕೆಲಸ ನೀವು ಮಾಡ್ತಾಯಿದ್ದೀರಿ. ಅಧ್ಯಕ್ಷ ಸ್ಥಾನ ಹೋಗ್ತಾರೆ ಬಿಡ್ತಾರೆ, ಯಾರೂ ಆಗಲ್ಲ ಅವರು. ಯಾಕಂದ್ರೆ ಅಧ್ಯಕ್ಷ ಸ್ಥಾನ ದೊಡ್ಡವರು ಆಗೋದಿಲ್ಲ. ಅಧ್ಯಕ್ಷಪ್ಪ ಅಂದ್ರೆ ಕೇವಲ ಸಿಂಪಲ್ ಇಷ್ಟ ಅದ್ರ ಅರ್ಥ ಆ ಪಕ್ಷದ ಗುಲಾಮ ಅಂತ. ಅಂದ್ಬಿಟ್ಟು ಮತ್ತೇನದ ಪಕ್ಷ ಹೇಳಿದ್ರೆ ಕೂಡೋದು, ಎದ್ದು ಅಷ್ಟೇ. ಸ್ವಂತ ನಿರ್ಧಾರಗಳನ್ನಿಲ್ಲ, ಪಕ್ಷದ ವಿರೋಧವಾಗಿ ಏನು ಮಾತಾಡೋ ಹೋಗಿಲ್ಲ, ಮೌನ. ಬಸವಣ್ಣನಾಗತ್ತೆ ಹಿಂಗೆ ಕೂತ್ಕೊಂಡ್ಬಿಡೋದು. ನಮ್ಮ ಈಶ್ವರನ ಕೂತಂತ ಬಸವಣ್ಣಂಗೆ ನೀವೇನು ಹೇಳ್ತೀವಿ ಅದು ಮಾಡ್ತೀನಿ ಅಂತೇಳಿ ಇವತ್ತು ತೆಗೆದುಕೊಂಡು ನಿರ್ಧಾರ ಭಾಳ ಯೋಗ್ಯದ. ಮತ್ತು ಅದೇ ಕಾಲಕ್ಕೆ ನಾನು ಎಲ್ಲೂ ಓಡಿ ಹೋಗುವುದಿಲ್ಲ ಅನ್ನೋಂಥ ಮಾತನ್ನು ಹೇಳೋ ಜೊತೆಗೆ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದೇ ಬರುತ್ತದೆ. ಪಕ್ಷ ಏನು ಹೇಳುತ್ತದೆಯೋ ಅದನ್ನು ಪಾಲಿಸುತ್ತೇನೆ. ಗುಡ್, ಇದು ಒಪ್ಪಂಥ ವಿಷಯ. ಇನ್ನು ಅವರಿಗೆ ಇನ್ನೂ ಆಗೋದು ಕಾರಣಗಳನ್ನು ಕೆಲವೊಂದಿಷ್ಟು ಹುಡುಕು ಪ್ರಯತ್ನ ಮಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಒಬ್ಬ ಕೆಲಸ ಮಾಡುವುದು, ಮತ್ತೊಬ್ಬ ಅದರ ಲಾಭ ಪಡೆದುಕೊಳ್ಳುವುದು. ಹೌದು, ಜಗತ್ತು ಹಂಗದ ರೀ. ಇವತ್ತು ಗಾಂಧೀಜಿಯವರು ದೇಶಕ್ಕೆ ಸ್ವಂತ ಕೊಟ್ಟರು. ಇವತ್ತು ಲಾಭ ಪಡ್ಕೊಳ್ಳೋರು ಯಾರು? ಕಾಂಗ್ರೆಸ್ಸಿಗರು, ನೆಹರು ಸಂತತಿ, ಇವತ್ತು ಮೋದಿ ಸಂತತಿ. ಅದು ಇನ್ನೊಂದು ಇವರು ಲಾಭ ಪಡ್ಕೊಳ್ತಾ ಇದ್ದಾರೆ. ಪಾಪ ಗಾಂಧೀಜಿಯವರೇ ಗಾಂಧಿ ಬಂದಿದ್ದು ಏನು ಲಾಭ ಆಗಿದೆ? ಹೌದಾ? ಗೌರವ ಎನ್ನುವುದು ಕೇಳಿ ಪಡೆಯುವಂಥದ್ದಲ್ಲ, ಭಾಳ ಮಹತ್ವದ ಕೆಲಸ. ಯಾರುಗಳನ್ನು ಕೇಳ್ಕೊಳ್ಳೋದಲ್ಲ. ಏನು ನಮಸ್ಕಾರ ಮಾಡಿರಿ, ನಮಸ್ಕಾರ ಮಾಡಿರಿ, ಕರೆಕ್ಟ್ ಮಾತಾಡಿದಿರಿ. ಎದರಲ್ಲಿ ನಿನ್ನನ್ನು ನಿಯಂತ್ರಿಸು ಮುನ್ನ ನೀನು ನಿನ್ನನ್ನು ನಿಯಂತ್ರಿಸು. ಎಂಥ ಅದ್ಭುತ ಮಾತು ರೀ. ಮೆಚ್ಚುವಂಥ ಮತ್ತು ಗಾಂಧಿನ ಓದ್ತಾ ಇದ್ದೀರಿ ನೀವು, ಭಾಳ ಖುಷಿ ಕೊಡುವಂಥ ವಿಷಯ. ನಮಗೆ ನಿಯಂತ್ರಣ ಇರಬೇಕು ಅದು. ಆಮೇಲೆ ಎದುರೊಳಗೆ ಇವತ್ತು ಸಾಕಷ್ಟು ಗಳಿಸಿದಿರಿ, ಒಪ್ಪು ಮಾಡಿಟ್ಟಿದ್ದೀರಿ. ಇವತ್ತು ನಿಮಗೊಂದು ವ್ಯಕ್ತಿತ್ವ ಬಂದದ. ಇದರಲ್ಲಿ ಇಡೀ ಸ್ಟೇಟ್ ತುಂಬ ಬೆಸ್ಟ್ ಕೆಲಸ. ಆತ್ಮವಿಶ್ವಾಸ ಮುಖ್ಯ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಖಂಡಿತ ಫಲ ಇದೆ. ಒಪ್ಪುವಂಥ ಮಾತ್ರ ಇದೆಯಲ್ಲ.